ಅವತ್ತಿಗೆ ಒಂದು ಸ್ವಲ್ಪ ಹೊತ್ತಿಗೆ ಹಾಕಿ ಇಲ್ಲಿ ಚಿನ್ನಿ ಇಲ್ಲಿ ಅಲ್ಲ ಅಮ್ಮ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ತಮ್ಮನೇಲಲ್ಲಿ ನೋಡ್ದಂಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಸ್ಯಾರಿ ಶಾಪಿಂಗ್ಗೆ ಚಿಕ್ಕಪೇಟೆ ಹೋಗ್ತಿದ್ವಿ. ಏನು ಶಾಪ್ ಮಾಡಿದ್ವಿ ಏನು ಅನ್ನೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಎಲ್ಲೆಲ್ಲೋ ಹೋಗಿದ್ವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ನಿಮಗೂ ಏನಾದರೂ ಐಡಿಯಾಸ್ಗಳು ಬರ್ಬೋದು ಅಂತ ಅನಿಸುತ್ತೆ. ಮಿಸ್ ಮಾಡಿದೆ. ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ಬರುತ್ತಾ ಇಲ್ವಾ? ಎಲ್ಲ ಹೋಗ್ತಿದ್ದೀವಿ? ಟಾಟಾ ಹೋಗ್ತಿದ್ದೀವಾ? ಟಾಟಾ ಹೋಗ್ತಿದ್ದೀವ ಒಬ್ಬಿ? ಸಾಕು ಬಿಡು, ನಮ್ಗೆ ಕೊಡೋದ್ರೆಲ್ಲಾದ್ರೂ ಕೊಡೋಕ್ಕಾಗಲ್ಲ. ಒಬ್ಬಿ ನಮಸ್ತೆ ಅಪ್ಪ, ಎಲ್ಲರಿಗೂ ನಮಸ್ತೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಹಿಂಗೆ ಸವದಿಕಾ ಹಿಂಗೆ ಈ ಕಡೆ ಬರುತ್ತೆ. ಈ ಕಡೆ ಲೆಫ್ಟ್ ಸೈಡಿಗೆ ಅಂತ, ಲೆಫ್ಟ್ ಸೈಡ್ ರೈಟ್ ಸೈಡ್. ನೋ 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 ಬೇಬ್, ನೋ 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 ನೋ. ನಾಚಿಕೆ ಹೆಂಗಾಗತ್ತೆ ಚಿನ್ನಿ? ನಾಚಿಕೆ ಹೆಂಗಾಗದು? ಅಯ್ಯೋ ನಾಚಿಕೆ. ನಿಮ್ಮ ಆಂಟಿ ಕರ್ದೋಗಿರೋ ಚೀಸ್ ತಂದಾಳೆ. ಸಾಕು ಬಿಡು ನಾಚಿಕೆ. ಅಬ್ಬ ಸಾಕು ಬಿಡು ನಾಚಿಕೆ. ಎತ್ತ ಕತ್ತ ರಾಣಿ. ಅವ ಚಿಕ್ಕಪ್ಪ ಹೆಂಗೆ ರಾಣಿ ರಾಣಿ ಮಾಡ್ತಾರೆ? ಮರ್ತೋಯ್ತಲ್ವಾ? ಮರ್ತೋಗಿಲ್ವಾ? ಕುಂಬಳಕಾಯಿ ಇದ್ದಂಗೈತೆ. ಅದು ಅಲ್ಲ ಇದು. ಆದರೆ ಅದು ಅಲ್ಲ, ಬಟ್ ಬೇರೆ ಇದೇನು. ಏ ಪಾಪ ಇಲ್ಲಿಗಮ್ಮ ನೋಡಲ್ಲಿ ಪಾಪ ನಿಮ್ಮ ಅಪ್ಪನ ಬೈಯೋದು ನಾನು ಕ್ಲಿಪ್ಪೆಲ್ಲ ಹಾಳು ಮಾಡ್ತಾರೆ ಅಂತ. ಇವಳ್ದೆ ನೋಡಲ್ ತಲೆ ಹಾಕಿ ಅರ್ಧ ಗಂಟೆ ಅಷ್ಟರೊಳಗೆಲ್ಲನೂ ಕಿತ್ತಾಕಿರ್ತಾಳೆ. ಅಮ್ಮ ಸುಮ್ಮನೆ ಇರ. ಎಲ್ಲಿಗೆ ಬರೋದಾ? ನೀವೇನಾದರೂ ಮೆಟ್ರೋ ಸ್ಟೇಷನ್ ಕಡೆಯಿಂದ ಕಾರಲ್ಲಿ ಹೋಗ್ತಿದ್ದೀರಾ ಅಂದರೆ ದಯವಿಟ್ಟು ಆ ಕಡೆ ಹೋಗಬೇಡಿ. ಬಿಕಾಸ್ ಅಲ್ಲಿ ಅರ್ಧ ರೋಡಿಗೆ ರೋಡ್ ಕ್ಲೋಸ್ ಆಗಿದೆ. ಡೋರ್ ಅಂತಿದ್ದೀನಿ, ರೋಡ್ ಕ್ಲೋಸ್ ಆಗಿದೆ. ಅಲ್ಲಿಂದ ಹಿಡಿದು 1.5 ಕಿಲೋಮೀಟರ್ ಅಷ್ಟು ನೀವು ಹೋಗಬೇಕಾಗತ್ತೆ ನಡ್ಕೊಂಡು. ಸೊ ಹಾಗಾಗಿ ಆ ಕಡೆ ಬಂದರೆ ಸ್ವಲ್ಪ ರೋಡನ್ನ ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬ ದೂರ ನಡೆಯೋಕ್ಕೆ ಇದಾಗತ್ತಲ್ವ. ಸೊ ಹಾಗಾಗಿ ಹೆಂಗಿದ್ರಲ್ಲಿ ಒಳಗಡೆ ನಡಿಲೇಬೇಕು, ಅದು ಬೇರೆ ಪ್ರಶ್ನೆ. ಸ್ಟಾರ್ಟಿಂಗಲ್ಲೇ ಅವ್ಳಿಗೊಂದು ಫ್ಲವರ್ ಬೇಕಿತ್ತು ಅಂತ ನೋಡ್ತಿದ್ದೀವಿ. ಅದು ದೊಡ್ಡದಾಯಿತು, ಅಷ್ಟು ದೊಡ್ಡದು ಅದ್ರಲ್ಲಿ ಕೂರಲ್ಲ. ಇದಾ? ಇದಕ್ಕಿನ್ನೊಂದು ಸ್ವಲ್ಪ ದೊಡ್ಡದು ನೋಡಿ. ಈ ಥರದ್ದು ಸರಿ ಹೋಗುತ್ತೆ. 150 ಬೇಡವಾ? ಇಲ್ಲ ಇದೆ, ಇಲ್ಲ 100 ರೂಪಾಯಿ ಇದು. ಹಾಂ ಯಾವುದಾದ್ರೂ ಆಗುತ್ತೆ. ವಾಸ್ ಯಾವ ಥರ ಇದ್ರೆ ಇಲ್ಲ. ರೆಡ್ ರೋಸ್ ಅಂದರೆ ರೆಡ್ ರೋಸು ಕೆಳಗಡೆನೂ ಇದೆ ನೋಡು. ಇರು ಇದು ಅಮ್ಮಮ್ಮ ಚಿಕ್ಕದು. ಓ ಒಂದು ನಿಮಿಷ ಇಟ್ಕೊಕ್ರ. ಹೌದು, ಇದು 150 ಆಗತ್ತಂತಂಕಿ. ಜಾಸ್ತಿ ಆಯ್ತಂತೀಯಾ? ಹಾಂ, ಜ್ಯೂಸ್ ಏನಾದರೂ ಕುಡಿತೀರಾ? ಇಲ್ಲ ಹೋಗಿ ಬಂದು ಕುಡಿಯೋಣ. ಖುಷಿ ನೀನು ನನ್ನ ಕೈ ಇಟ್ಕೋ. ನಾವು ಆ್ಯಕ್ಚುಲಿ ಮಂಡೇ ಹೋಗಿದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ. ಸೊ ಸ್ಯಾಟರ್ಡೇ ಸಂಡೇ ಫ್ರೈಡೇ ಆದರೆ ಸ್ವಲ್ಪ ನಾರ್ಮಲಿ ರಶ್ ಇರುತ್ತೆ. ಸೊ ಆಮೇಲೆ ಬೇಕು ನಾವು ಸ್ಟಾರ್ಟಿಂಗಿಗೆ ಹೋಗ್ಬಿಟ್ವಲ್ಲ, ಅಂದರೆ ಸ್ಟಾರ್ಟಿಂಗ್ ಅಂದರೆ ಮಾರ್ನಿಂಗ್ ಹೋಗ್ಬಿಟ್ವಲ್ಲ, ಅಷ್ಟು ರಶ್ ಇರಲಿಲ್ಲ. ಸೊ ನಾವು ತೊಗೋತಿದ್ದು ನನಗೆ ಒಂದು ಅಂಗಡಿ ನೆನಪಿತ್ತು. ಸೊ ಅಲ್ಲಿಗೆ ಹೋಗ್ತಿದ್ವಿ. ನಮ್ಮ ಮನೆಯವ್ರು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ ಒಂದೊಂದು ಸರಿ. ಮೋಸ್ಟ್ ಆಫ್ ದಿ ಟೈಮ್ ಇದೇ ಶಾಪ್ಗೆ ಹೋಗೋದು. ಮಹೇಶ್ವರಿ ಸಿಲ್ಕ್ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ನು. ಸಮೃದ್ಧಿ ಕಲೆಕ್ಷನ್ ಇದೆಯಲ್ಲ, ಅದರಿಂದ ಹಿಂದೆ ಅನಿಸುತ್ತೆ, ಹಿಂದೆ ರೋಡಲ್ಲಿ ಬಂದ್ವಿ. ಸೀಮಂತಕ್ಕೆ ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಒಂದು ಪೂಜೆ ಎಲ್ಲ ನಡೆದಿತ್ತು, ಅಲ್ಲೇ ತೊಗೊಂಬಂದಿದ್ವಿ ನಾವು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ಜನಗಳು ಕೂಡ ತುಂಬ ನೋಡ್ತಿದ್ದಾರೆ ಆಲ್ರೆಡಿ. ಏನು ಪ್ರೈಸ್ ಇದೆ ಇದು ಅಂದರೆ ಸ್ಟಾರ್ಟಿಂಗ್?
5-6 ಅಂದರೆ ನೋಡಿ ಇದೆಲ್ಲ ನಿಮಗೆ ಪವರ್ಲೂಮ್ ಅಂತ ಬರುತ್ತೆ ಇದೆಲ್ಲ ನಿಮಗೆ ಒಂದು ಸ್ವಲ್ಪ 10-15 ನೋಡ್ತೀನಿ ಅಂದರೆ ಇವ್ರು ಟೈಮ್ ಆಗುತ್ತೆ ಕೊಡ್ತೀನಿ. ಓಕೆ ಓಕೆ. ಇದೇನು ಪ್ರೈಸು? ಸಾರಿ 6-9 ಇದೆ, ಕಮ್ಮಿ ಆಗುತ್ತೆ. ಓಕೆ, ಗೊತ್ತು ನಾವು ನೀವು ಜಾಸ್ತಿನೇ ಹೇಳೋದು ಅಂತ. ಇಲ್ಲ ಇದು ಸ್ಟಾರ್ಟಿಂಗ್ ಕೂಡ ಹಾಂ ಇದು ಬರಲ್ಲ. ಓಕೆ. ಈ ಫ್ಲವರ್ಸ್ ನೋಡಿ ನೀವು ಯಾವುದೇ ಸೀರೆ ತೊಗೊಂಡ್ರೆ ಮೀನಾ ಡಿಸೈನ್ಸ್ ಅಲ್ಲಿ ಈ ಥರ ಕಾಂಟ್ರಾಸ್ಟ್ ಕೊಟ್ಟಿರ್ತೀವಿ. ಇದರಲ್ಲಿ ಏನು ಕಾಂಟ್ರಾಸ್ಟ್ ಸೇಮ್ ಕಲರ್ ಬರುತ್ತೆ. ಓಕೆ. ಬಟ್ ಸ್ವಲ್ಪ ಸಾಫ್ಟ್ ಇರುತ್ತೆ, ಇದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಬಟ್ಟೆ. ಇದು ಸ್ವಲ್ಪ ಥ್ರೆಡ್ ಮಿಕ್ಸ್ ಆಗಿರುತ್ತಲ್ಲ, ಸ್ವಲ್ಪ ದಪ್ಪ ಬಟ್ಟೆ ಅನಿಸುತ್ತೆ, ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಇದರಲ್ಲೇ ತೋರಿಸಿ ನನಗೆ. ಇದಿದೆ ಪಿಂಕ್ ಪ್ಲೇನ್ ಬ್ಲೌಸ್ ಈ ಥರ. ತುಷಾ ಪಿಂಕ್ ಹೊತ್ಕೊಡು ಮನೆ. ನಾನು ಈ ಥರದ್ದು ತೊಗೊಳ್ಳೋಣ ಅಂತ ಕಲ್ಲರು, ಅದೇ ಇದು ಕಾಂಬಿನೇಷನಲ್ಲಿ. ಇಲ್ಲ ಬೇರೆ ಥರದ್ದಾದರೂ ನೋಡೋಣ, ಕಾಂಟ್ರಾಸ್ಟಲ್ಲೂ ನೋಡೋಣ. ಈ ಕಲರ್ದು ಇದು ಸ್ವಲ್ಪ ಡಾರ್ಕ್ ಆಯಿತು, ಸೇಮೇ ಇದೆ, ಸ್ವಲ್ಪ ಡಾರ್ಕ್ ಥರ ಆಗಿದೆ. ಇದನ್ನೆಲ್ಲ ನೋಡೋಕೆ ಹೋದರೆ ಅಲ್ಲ, ಇದನ್ನು ನೋಡೋಕೆ ಹೋದರೆ ಬಟ್ ಇದೇ ಕೆಳಗಡೆ ಇದೆಯಲ್ಲ ಅದೇ ಚೆನ್ನಾಗಿ ಕಾಣಿಸ್ತಿದೆ. ಹಾಂ 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 ಅದು ಇದಾಗತ್ತೆ, ಏನೋ ಒಂಥರ ಇದೆ. ಅಲ್ಲ ನಿನಗಿಷ್ಟ ಆದರೆ ನೋಡು, ಬಟ್ ಏನೋ ಒಂಥರ ಇದೆ. ಇದು ಡಿಸೈನಲ್ಲಲ್ವಾ? ಹಾಂ ನೀನು ನೋಡಿದ್ದಲ್ಲ ವಿಡಿಯೋದಲ್ಲಿ ಇದು. ಹಾಂ ಅದೇ ಕಲರ್ ಸ್ವಲ್ಪ ಚೇಂಜ್ ಅಂತ ಅನ್ಕೊತೀನಿ. ಇದು ಅಕ್ಕ ಆ ಪಿಂಕು ಬ್ಲೌಸ್ ಅಂತದೆ ಹಾಂ ಅದು ಆ ಕಲರ್ ಇಲ್ಲ ಬ್ಲೌಸು, ಅದನ್ನು ನೋಡ್ಬೋದು. ಚೆನ್ನಾಗಿದೆಯಾ? ಅದೇ ಪಿಂಕ್ ಬಾರ್ಡ್ರ್ ಬಂದಿದ್ದಾಗಿದೆ. ಬ್ಲೌಸ್ ಓಪನ್ ಮಾಡು. ಬೇಡ ಆ ಕಲರು ಪ್ಲೈನ್ ಬರುತ್ತಂತದು. ಎಷ್ಟು ಸರಿ ಹೋದಾಗಲೂ ನಾನು ಅಟ್ರಾಕ್ಟ್ ಆಗಿಬಿಡ್ತೀನಿ. ನಾನು ಬೇಕಾಗಿರೋ ಕಲರೇ ಒಂದು, ಅಲ್ಲಿ ತೊಗೊಳ್ಳೋದೇ ಒಂದು. ಆದರೆ ಸೀಮಂತ ಟೈಮಲ್ಲಿ ಗ್ರೀನೇ ಬೇಕಿತ್ತು ಅಂತೇಳಿ ಗ್ರೀನ್ ತೊಗೊಂಡಿದ್ದಾಗಿತ್ತು. ಸೊ ಈ ಸರಿ ಪರ್ಟಿಕ್ಯುಲರಾಗಿ ಒಂದೇ ಕಲರ್ ಅಂತ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೀನಿ. ಸೊ ಯಾವ್ಯಾವ ಕಲರ್ ಸಿಗುತ್ತೆ ನೋಡಬೇಕು. ಬಿಕಾಸ್ ನಾವು ನೋಡೋದಕ್ಕಿಂತ ನಮ್ಮ ಮೈಂಡಲ್ಲಿ ಇದ್ದಿದ್ದಕ್ಕಿಂತ ಎಷ್ಟೊಂದು ಸರಿ ಹೆಂಗಸ್ರದ್ದು ಇದೇ ಕೆಲಸ ಅಲ್ವಾ? ನಿಮಗೂ ಹೀಗೆ ಆಗುತ್ತೆ? ಕಮೆಂಟ್ ಮಾಡಿ. ತೊಗೊಳಕ್ಕೆ ಹೋಗೋದೇ ಒಂದು, ತೊಗೊಂಬರೋದೇ ಒಂದೊಂದು ಸರಿ ಅದನ್ನು ತೊಗೊಂಡು ಬೇರೆನೂ ತೊಗೊಂಬಂದ್ಬಿಡ್ತೀವಿ. ಸೊ ನನಗೆ ಇವಾಗ ಸ್ವಲ್ಪ ನನ್ನ ಮಗಳದ್ದು ನೇಮಿಂಗ್ ಸೆರೆಮನಿ ಎಲ್ಲ ಇದೆಯಲ್ವ, ಆವಾಗ ಸ್ವಲ್ಪ ಜಾಸ್ತಿ ತೊಗೊಳ್ಳೋಣ. ಸೊ ಇವಾಗ ಬರೀ ಲಕ್ಷ್ಮಿಗೆ ಮಾತ್ರ ತೊಗೊಳ್ಳೋಣ ಅಂತೇಳಿ ಥಿಂಕ್ ಮಾಡ್ಕೊಂಡು ಬರೀ ಅದ್ರ ಕಡೆ ಗಮನ ಕೊಡ್ತಿದ್ದೀನಿ. ಬಿಕಾಸ್ ಬೇರೆ ಜಾಸ್ತಿ ಎಲ್ಲ ತೊಗೊಂಡ್ರೆ ಮತ್ತೆ ಆವಾಗ ತೊಗೊಳಕ್ಕಾಗಲ್ಲ ಅಂತೇಳಿ ಅವ್ರು ವೇರ್ ಮಾಡಿ ತೋರಿಸ್ತೀವಿ, ಆವಾಗ ನೋಡಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಒಂದು 2-3 ಸೀರೆನ ನೋಡಿದೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಇದನ್ನು ಈ ಥರ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನನಗೆ ಹೇಳಿ, ಆಮೇಲೆ ಯಾವ್ದು ತೊಗೊಂಬಂದಿದ್ದೀನಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಅವ್ರು ಹೇಳ್ತಾಯಿದ್ರು ಇದ್ರ ಮೇಲೆ ಹಾಕಿ ಅಂದರೆ ಇಲ್ಲ ಲುಕ್ ಚೆನ್ನಾಗಿ ಕಾಣಲ್ಲ, ಕ್ಲೀನಾಗಿ ಮಾಡಬೇಕಲ್ವ ನಾವು ಅಂತೇಳಿ. ಆದಮೇಲೆ ಸದ್ಯ ಹೆಂಗೋ ಸ್ವಲ್ಪ ಇವಾಗ ಸಣ್ಣ ಆಗಿದ್ದೀನಿ, 2 kg 74ಇಂದ 72ಗೆ ಬಂದಿದ್ದೀನಿ. ನೋಡೋಣ, ಇನ್ನೂ ರೆಡ್ಯೂಸ್ ಮಾಡಬೇಕು ಅನ್ನೋ ನನ್ನ ಆಸೆ. ಬಟ್ ಅವಳು ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಲ್ಲ ಇವಾಗ, ಆಮೇಲೆ ನೋಡೋಣ. ಸೊ ಆ ಕಡೆ ಈ ಕಡೆ ಎಲ್ಲ ಬರ್ತಾಯಿದ್ರು, ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ರಶ್ ಇರುತ್ತಲ್ವ ಅಂಗಡಿಗಳು. ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೀರೆಗಳಂತೂ ತುಂಬ ಚೆನ್ನಾಗಿದೆ. ನಾನು ಕೇಳಿದ್ದು 5ಇಂದ 10 ಒಳಗಡೆ ತೋರಿಸಿ ಅಂತೇಳಿ. ಸೊ ಅದನ್ನೇ ತೋರಿಸ್ತಿದ್ದೆ.
ಹೇಳ್ತಿದ್ದೆ, ನಾನು ತುಂಬ ಏನಾದರೂ ಫಂಕ್ಷನ್ ಜಾಸ್ತಿ ಇದ್ದರೆ ಮಾತ್ರ ನಾನು ಇದು ಮಾಡೋದು. ಇಲ್ಲ ಅಂದರೆ ವರಮಹಾಲಕ್ಷ್ಮಿಗಂತೂ ಯಾವಾಗಲೂ ಒಂದು 5000 ಅಂತೂ ತೊಗೋತೀನಿ. ವರ್ಷನೂ ನಾನು ಹಬ್ಬ ಮಾಡ್ಕೊಂಬಂದಾಗೆಲ್ಲ ಹಾಗೆ. ಸೊ ಯಾವುದು ನನಗೆ ಕಂಫರ್ಟಬಲ್ ಅಥವಾ ಜಾಸ್ತಿ ಇಲ್ಲಿ ಅಥವಾ ಒಂದೊಂದ್ಸರಿ ಕಮ್ಮಿ ಇದ್ರೂ ಒಂದೊಂದ್ಸರಿ ಇಷ್ಟ ಆಗುತ್ತೆ. ಸೊ ಅದನ್ನು ತೊಗೋತೀನಿ. ಸೊ ಇದರಲ್ಲಿ ದೊಡ್ಡದು ಇದು ಬಂದಿದೆ, ಅವ್ರು ಹೇಳ್ತಿದ್ದಾರೆ ಚಿಕ್ಕ ಬಾರ್ಡರ್ ಕೂಡ ಇದೆ, ದೊಡ್ಡ ಬಾರ್ಡರ್ ಕೂಡ ಇದೆ. ನೀವು ಚಿಕ್ಕದನ್ನು ಒಂದು ಸೈಡ್ ಮಾಡ್ಬೋದು, ಈ ಕಡೆದನ್ನು ಬೇಕಾದರೆ ಬೇರೆ ಕಡೆಗೆ ಇದು ಮಾಡ್ಬೋದು ನೋಡಿ ಅಂತ ಹೇಳ್ತಾಯಿದ್ರು. ಹಾಗೆ ಇನ್ನೊಂದು ಸ್ಯಾರಿನೂ ನೋಡಿದೆ, ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ವೇರ್ ಮಾಡಿ ನೋಡಿದಾಗ ಬ್ಲೌಸಸ್ ಒಂದೊಂದು ನನಗೇನು ಗೊತ್ತಾ, ಬ್ಲೌಸಸ್ ಪಿಂಕ್ ರೆಡ್ ಎರಡೇ ಬರುತ್ತೆ. ಸೊ ನನಗೆ ಅವಾಗ ಏನು ಅನಿಸುತ್ತೆ, ಸ್ಯಾರಿನೇ ಬೇಡ ಅನಿಸ್ಬಿಡುತ್ತೆ. ಯಾಕೆಂದರೆ ಒಂದೇ ಥರ ಬ್ಲೌಸ್ನ ಎಷ್ಟಂತ ಇದು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ಕೂಡ ತೋರಿಸ್ತಾಯಿದ್ರು. ಇದೆಲ್ಲ ಇವಾಗ ಹೊಸ ಬ್ರೈಡಲ್ ಕಲೆಕ್ಷನ್ ಅಂತ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು, ಅಂದರೆ ಟಿಶ್ಯೂ ಸಿಲ್ಕ್ ಅಂತ ಹೇಳಿ. ಸೊ ಅದು ನೋಡೋಕ್ಕೇನೋ ಚೆನ್ನಾಗೇ ಇತ್ತು. ಇಲ್ಲಿ ಕ್ಲೀನಾಗಿ ನಮಗೆ ವೇರ್ ಮಾಡಿ ಎಲ್ಲ ತೋರಿಸ್ತಾರೆ. ಸೊ ಹಾಗಾಗಿ ಏನೋ ಒಂಥರ ಅಲ್ಲೇ ಉಟ್ಕೊಂಡು ನೋಡಿ ತೊಗೊಂಬಂದ್ವೇನೋ ಅನ್ನೋದು. ಒಂದೊಂದು ಸರಿ ಒಂದೊಂದು ಕಡೆ ಓಪನ್ನೇ ಮಾಡಲ್ಲ. ಸೊ ಒಂದೊಂದು ಸರಿ ಹೇಳ್ತಾರೆ ಇಲ್ಲ ಓಪನ್ ಮಾಡೋಂಗಿದ್ರೆ ಮಾಡಲೇಬೇಡಿ ಅಂತ ಸ್ಟಾರ್ಟಿಂಗಿಗೆ ಹೇಳ್ಬಿಡ್ತಾರೆ. ಸೊ ಇವರು ಸ್ವಲ್ಪ ಕಂಫರ್ಟಬಲಾಗಿ ತೋರಿಸೋದ್ರಿಂದ ನನಗೆ ಓಕೆ ಇಲ್ಲೇ ಸರಿ ಅಂತ ಅನಿಸುತ್ತೆ. ಬಟ್ ಮುಂಚೆ ಎಲ್ಲ ಲೇಡೀಸ್ ಇರಲಿಲ್ಲ, ಇವಾಗ ಲೇಡೀಸ್ ಬಂದುಬಿಟ್ಟಿದ್ದಾರೆ. ವೇರ್ ಮಾಡೋಕ್ಕೆಲ್ಲ ಮೆನ್ಸೆ ಮಾಡೋರು ಅನ್ಕಂಫರ್ಟಬಲ್ ಆಗ್ತಿತ್ತು. ಇವಾಗ ಲೇಡೀಸ್ ಬಂದಿರೋದ್ರಿಂದ ಏನೋ ಒಂಥರ ಖುಷಿ ಆಗ್ತಿದೆ. ಆ್ಯಂಡ್ ಇವಾಗ ರನ್ನಿಂಗಲ್ಲಿರೋ ಸೀರೆಗಳು ಯಾವ್ದ್ಯಾವುದು ಅಂದರೆ ಚೆಕ್ಸ್ ಸ್ಯಾರಿಗಳು, ಚೆಕ್ಸು ಮತ್ತು ಲೈನ್ಸ್ ಇರೋವಂಥದ್ದು ಇದೆ ಮೇಡಮ್, ಅದನ್ನು ನೋಡಿ ಅಂತ. ನನಗೆ ಈ ಚೆಕ್ಸು ಮತ್ತು ಲೈನ್ಸ್ ಇರೋವಂಥದ್ದು ಇಷ್ಟ ಆಗೋಲ್ಲ. ಇಲ್ಲ ಪ್ಲೈನ್ ಇಲ್ಲ ಫ್ಲವರ್ಸ್ ಅಥವಾ ಏನಾದರೂ ಡಿಫ್ರೆಂಟಾಗಿದ್ದರೆ ಚೆನ್ನಾಗಿರುತ್ತೆ. ನನಗೆ ಏನು ತೊಗೋಬೇಕಂತಲೇ ಒಂದೊಂದು ಸರಿ ಗೊತ್ತಾಗಲ್ಲ. ನಂಗೆ ಸ್ಯಾರಿ ಅಷ್ಟು ವೇರ್ ಮಾಡಲ್ಲ. ಎಷ್ಟೊಂದು ಸ್ಯಾರಿ ಪ್ಲೇನ್ ಇದಾ ಬ್ಲೌಸು, ಇದ್ರಲ್ಲಿ ಕಲರ್ ಇದೆಯಾ? ಹಾಂ, ಇದರಲ್ಲಿದೆ, ಟಿಶ್ಯೂಲಿದೆ. ಅದೆಲ್ಲ ಇದ್ರಲ್ಲಿ ಕಲರ್ ಯಾವುದಿದೆ ನೋಡಿ, ಏನೋ ಒಂಥರ ಚೆನ್ನಾಗಿದೆ. 2490. ಹಾಂ, ಅಷ್ಟೊತ್ತಿಗೆ ನಮ್ಮನೆ ಮೇಡಮ್ ಅವ್ರು ಎದ್ಬಿಟ್ರು. ಗಲಾಟೆ ಆಗ್ತಿರುತ್ತಲ್ವ ಅಲ್ಲಿ. ಸೊ ಮಂಗಿತ್ತಲ್ಲ, ಅದೇ ಒಂದು ಖುಷಿ. ತೊಗೊಳೋರ್ಗೊಂದು ಮುಕ್ಕಾಲು ಆಗೋವ್ರಿಗೂ ಮಲಗಿಬಿಟ್ಟಿತ್ತು. ಅದೇ ಒಂಥರ ಖುಷಿ. ಮಕ್ಕಳು ಸೆಲೆಕ್ಟಾಗಿ ಇಟ್ಬಿಟ್ರೆ ಕಂಫರ್ಟಬಲಾಗಿ ತೊಗೋಬೋದಿಲ್ಲ ಅಂದರೆ ಕನ್ಫ್ಯೂಸ್ ಆಗ್ತಾಯಿರುತ್ತೆ ಅಲ್ವಾ. ಇನ್ನು ಬೇರೆ ಕಲೆಕ್ಷನ್ ಎಲ್ಲ ತೋರಿಸಿದ್ರು. ಸೊ ನನಗೆ ನನ್ನ ಮೈಂಡಲ್ಲಿ ಅದಕ್ಕೆ ಈ ಸರಿ ಡಿಸೈಡ್ ಮಾಡ್ಕೊಬಿಟ್ಟಿದ್ದೆ ಅನ್ನಲ್ಲ, ಒಂದು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಮೀನ್ಸ್ ಒಂದು ಕಲರ, ಆ ಕಲರೇ ನನ್ನ ಮೈಂಡಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಒಂಥರ ಸಾಫ್ಟಾಗಿ ಚೆನ್ನಾಗಿತ್ತು. ಸೊ ಏನಂದರೆ ಎಲ್ಲ ಥರ ಕನ್ಫ್ಯೂಷನ್ ಆಗ್ತಿದ್ರೆ ಇದಾಗಲ್ಲ. ಸೊ ಅದಕ್ಕೆ ಒಂದೇ ಮೈಂಡಲ್ಲಿ ಇಟ್ಕೊಂಡು ನನಗೆ ಅಂದ್ಕೊಂಡಿದ್ದೀನಿ. ಬೇರೆ ಥರ ಡಿಸೈನ್ ತೋರಿಸಿ, ನನಗೆ ಆಗ್ತಿಲ್ಲ, ಇದು ಸರಿ ಹೋಗ್ತಿಲ್ಲ. ಆರೆಂಜ್ ಇದೆ, ಪಿಂಕ್ ಇದೆ. ಇದೇನು ಚೆಕ್ಸಲ್ಲಿ ಒಳ್ಳೆ ಇವಾಗ ಫ್ಯಾಷನ್ ಆಗಿದೆ, ಬಟ್ ಅದು ಓಲ್ಡ್ ಪೀಪಲ್ ವೇರ್ ಮಾಡ್ತಿದ್ರಲ್ಲ ಆ ಥರ ಅನ್ಸುತ್ತೆ. ಅದೇ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅವೇ ಬರ್ತಾ ಇರುತ್ತೆ. ಹಲೋ ಡಟಿ ಫೆಲೋ, ಇರಿ ನೀವು ತೆಗಿಯೋದೆ ಬೇಡ ಸುಮ್ಮನೆ, ಪಾಪ ನಿಮ್ಗೆ ಯಾಕೆ. ಈ ತಂದಿದ್ರಲ್ವ ಯಾವಾಗ್ಲೇ ಸಿಲ್ವರ್ ಸರಿ ಈ ರೇಂಜಲ್ಲಿ ತಂದಿಲ್ಲ, ಸ್ವಲ್ಪ ನೆಕ್ಸ್ಟ್ ರೇಟ್ ಎಲ್ಲ ಇದೆಲ್ಲ ಬೇಡ ಬಿಡಿ ನಮಗೆ. ನಾನು ಮತ್ತೆ ಇವಾಗ ಬರಬೇಕು, ಬಂದ್ಬಿಡಿ. ರೆಡ್ ಅಂದ್ರೆ ನಂಗೆ ಸವಾಸನ ಬೇಡ ಅಮ್ಮ. ಅಪ್ಪ ನಿನ್ನಿಲ್ಲೇ ಇಟ್ಕೊಂತಾರೆ. ನೋಡಿ ಸೀರೆ ಎಲ್ಲ ಕಿತ್ತಾಕ್ತಾ ಇದ್ದಾಳೆ ಅವಳು. ಇಲ್ಲೇ ಇಟ್ಕೊಂಬಿಡಿ, ಇಲ್ಲೇ ಇಟ್ಕೊಂಬಿಡಿ ಅವಳ. ಸೀರೆ ಬೇಡಪ್ಪ.
ನೋಡಿ ಇವರಲ್ಲಿ 500 ರುಪೀಸಿಂದ ಹಿಡಿದು 1.5 ಲ್ಯಾಕ್ವರೆಗೂ ಸ್ಯಾರಿ ಇದೆ ಅಂತ ಹೇಳಿದ್ರು. ಸೊ ಕಲೆಕ್ಷನ್ಸ್ ಎಲ್ಲ ಹೀಗಿರುತ್ತೆ. ಸೊ ನೀವು ಏನಾದರೂ ವಿಸಿಟ್ ಮಾಡಬೇಕಂದ್ರೆ ಒಂದು ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಕಲೆಕ್ಷನ್ ಎಲ್ಲ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಕಡಿಮೆ ಎಲ್ಲ ಮಾಡಿ ಕೊಡ್ತಾರೆ. ಖುಷಿ ಆಗುತ್ತೆ ಹಿಂಗೆ ಕಡಿಮೆ ಆದರೆ. ಒಬ್ಬೊಬ್ಬರು ಫಿಕ್ಸ್ಡ್ ಆ ಥರ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ಹೇಳಿದೆ. ಅವ್ರು ಹೇಳ್ತಾ ಇದ್ರು ಇಲ್ಲಿ 1-2 ಸೀರೆಗೆಲ್ಲ ಬರೋಲ್ಲ ಮೇಡಮ್, ಮದುವೆಗೇನೆ ಬರುತ್ತೆ, ಎಲ್ಲ ಅಂಗಡಿಗಳಲ್ಲೂ ಇದೆ ಹೇಳ್ತಾರೆ ಅವ್ರುಗಳು. ಅದಕ್ಕೆ ನಾವು ಮೋಸ ಹೋಗಬಾರ್ದು, ನಮಗೇನು ಬೇಕಾದಂತ ತೊಗೊಳೋದನ್ನು ನಾವು ನೋಡಬೇಕು. ಫೈನಲಿ ಅಂತೂ ಇಂತೂ ಸ್ಯಾರಿ ತೊಗೊಂಬಂದೆ. ಯಾವ ಸ್ಯಾರಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಬಿಕಾಸ್ ಈ ವ್ಲಾಗ್ ತುಂಬ ಆಗುತ್ತಲ್ವ, ಅದಕ್ಕೆ. ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಗೇನಾದರೂ ಬೇಕಾ ಸೀರೆ? ಬೇಕಾ ಪಪ್ಪು? ಪಪ್ಪು ಸೀರೆ ಬೇಕಾ? ಆಮೇಲೆ ರೆಡಿಮೇಡ್ ಬ್ಲೌಸ್ ತೊಗೊಂಬರೋಣ ಅಂತ ಒಂದು ಶಾಪ್ಗೆ ಹೋದ್ವಿ. ಅಲ್ಲಿ ವೀಡಿಯೋ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಯಾವ ಬ್ಲೌಸ್ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಆಮೇಲೆ ನಮ್ಮನೆ ಲಕ್ಷ್ಮಿಗೆ ಬೇರೆ ತರಬೇಕಲ್ವಾ, ಸೊ ಲಂಗ ಬ್ಲೌಸೇ ತೊಗೊಳ್ಳೋಣ ಅಂಥೇಳಿ ಸೇಮ್ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಥರನೇ ಹುಡ್ಕೋಣ ಅಂತ ಹುಡುಕ್ತಾ ಇದ್ದೀವಿ. ಸೊ ಅದೆಲ್ಲ ಹೋದ್ರು ಹುಡುಕಿದ್ರೆ ಸಿಗ್ತಾ ಇಲ್ಲ. ಸೊ ಫೈನಲಿ ಒಂದು ಸಿಕ್ತು, ಹೆಂಗೂ ಸ್ವಲ್ಪ ಕಾಂಬಿನೇಷನ್ ಆಗೋವಂಥದ್ದು. ಬಟ್ ಆದರೆ ಅದು ಕೂಡ ಸರಿ ಹೋಗಲಿಲ್ಲ. ಅಪ್ಪ ನಾವು ಸೀರೆಗಳು ತೊಗೊಂಬಿಡ್ಬೋದು ಫ್ರೆಂಡ್ಸ್, ಈ ಮಕ್ಕಳ ಬಟ್ಟೆ ತೊಗೊಳಕ್ಕಾಗಲ್ಲ. ಏನು ಪ್ರೈಸ್ ಇದೆ 2000, 1,500. ಯಬ್ಬ ಅಮ್ಮ ಸುಮ್ಮನೆ ಇರೋಕ್ಕಂದ. ಅದಾದಮೇಲೆ ನೋಡ್ತೀನಿ ದುಪ್ಪಟ್ಟ ಏನಿಲ್ವಾ? ಅದೇ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ಅದು ಬೇರೆ ಪೀಸ್ ಕೊಟ್ಟರು, ಇದರಲ್ಲಿದೆ ನೋಡಿ, ಸ್ವಲ್ಪ ಮ್ಯಾಚ್ ಆಗುತ್ತೆ ಬಟ್ ಸ್ವಲ್ಪ ಅಷ್ಟೇ ಲೈಟ್ ಆಗಿ ತೊಗೊಂಬರ್ತೀನಿ ನೋಡಿ ಅಂತೇಳಿ. ನಾನೇನಂದರೆ ಸ್ವಲ್ಪ ದೊಡ್ಡದೇ ತೊಗೋತಾ ಇದ್ದೀನಿ. ಈಗ ನಾನು ಲಾಸ್ಟ್ ಸಂಕ್ರಾಂತಿ ಟೈಮಲ್ಲಿ ಏನು ಮಾಡಿದೆ ಗೊತ್ತಾ, ತೊಗೊಂಬಂದೆ. ಅದನ್ನು ಹಾಕೋಲ್ಲ ಅವಳಿಗೆ ಒಂದು ಸರಿ ಫೋಟೋಗೆ ಅಂತ ಹೇಳಿದ್ರೆ, ಫೋಟೋಗೂ ಆ್ಯಂಡ್ ಹಬ್ಬಕ್ಕೆ ಅಂತ ತಂದಿದ್ದು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಮಾಡಿದ್ರು 1-2 ಸೈಜ್ ಎಕ್ಸ್ಟ್ರಾ ಇರೋವಂಥದ್ದನ್ನ ನೋಡ್ತಾ ಇದ್ದೀನಿ. ಆಮೇಲೆ ಒಂದು ಪೀಸ್ ಕೊಟ್ಟರು. ಸೊ ಇದು ನೋಡಿ ಮೇಡಮ್, ನಿಮಗೆ ಬೇಕಾಗಿರೋ ಕಲರ್ನ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿ ಸರಿ ಅಂತೇಳಿ ಹಾಕ್ತಿದ್ದೀನಿ. ಓಕೆ, ಒಂದು ಸ್ವಲ್ಪ ದೊಡ್ಡದೇ ಇತ್ತು, ಇಲ್ಲ ಅಂತೇನಲ್ಲ. ಸೊ ಇನ್ನೂ ಸ್ವಲ್ಪ ನನಗೆ ದೊಡ್ಡದು ಬೇಕಿತ್ತು. ಇವಾಗ ಒಂದು ಸರಿ ಹಾಕ್ಬಿಟ್ಬಿಟ್ರೆ ಅವಳು ಮತ್ತೆ ಹಾಕಲ್ಲ. ನನ್ನ ತಂಗಿ ಬೈತಾ ಇದ್ಲು, ಈ ಥರ ತೊಗೊಳೋದಕ್ಕಿಂತ ನಾರ್ಮಲ್ ಅದನ್ನಾದ್ರೂ ಹಾಕ್ಬೋದು, ಇವುಗಳನ್ನ ಹಂಗೆ ಇಟ್ಬೇಕು ಅಂತೇಳಿ. ಸೊ ಪಕ್ಕದಲ್ಲಿರೋರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅವರು ಕೂಡ ತುಂಬ ಜನಗಳಿಗೆ ಬಂದು ತೊಗೊಂಡು ಹೋಗ್ತಾಯಿದ್ರು. ಇಲ್ಲೂ ಕೂಡ ಈ ಶಾಪ್ ನೇಮ್ ಎಲ್ಲ ನನಗೆ ಗೊತ್ತಾಗಲಿಲ್ಲ. ಇದು ಕೂಡ ಅಲ್ಲೇ ಸ್ವಲ್ಪ ದೂರದಲ್ಲೇ ಸುದರ್ಶನ್ ಸಿಲ್ಕ್ ಆಪೋಸಿಟಲ್ಲೇ ಇದೆ. ಸೊ ಮಕ್ಕಳು ಬಟ್ಟೆ ಕೂಡ ಇಲ್ಲಿ ಅದೇ 1 ಇಯರಿಂದ ಹಿಡಿದು ಅಪ್ ಟು 15 ಇಯರ್ಸ್ವರೆಗೂ ಇದೆ. ದೊಡ್ಡವ್ರವ್ರಿಗೂ ಕೂಡ ನಮಗೂ ಇರುತ್ತೆ. ಸಿಬ್ಲಿಂಗ್ಸ್ ಅಮ್ಮ ಮಗಳಿಗೆ ತೊಗೊಳ್ಳೋ ಥರದ್ದೆಲ್ಲ ಇದ್ದರೆ ಬೇಕಾದರೆ ತೊಗೊಬೋದು ಅಂತ ಕೂಡ ಹೇಳ್ತಿದ್ರು. ಆಮೇಲೆ ಸ್ವಲ್ಪ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ಸ್ ನೋಡೋಣ ಅಂತ ಬಂದೆ, ಲಕ್ಷ್ಮಿಗೆ ಹಾಕೋಕ್ಕೆ ಅಂತೇಳಿ. ನನ್ನ ತಂಗಿ ಬೈದ್ಲು, ಚಿನ್ನದಿರುವಾಗ ಇದನ್ನೇ ಏನಕ್ಕೆ ಹಾಕ್ತೀಯಾ, ನಿನಗೆ ಹುಚ್ಚ ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ಬೈಸ್ಕೊಂಡು ಅಲ್ಲಿ ಎಲ್ಲ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಸೊ ಅದು ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ, ಈ ಸೆಟ್ ಬಂದು 15,000. ಹೋಗ್ಬಿಟ್ಟಿದ್ದೀವಿ ಈ ಸುತ್ತಿ ಚಿಕ್ಕಪೇಟೆನ. ಇವಳು ನೋಡಿ ಇವಳು ಟೊಮೊಟೊ ಹಣ್ಣು ಹಾಕ್ಬಿಟ್ಟಿದ್ಲು ಅಲ್ಲಿ. ಇಲ್ವಾ ಚಿನ್ನಿ? ಅಮ್ಮ ನಂಗೊಂಚೂರು ಕೊಡು. ಆಂಟಿ ಕೊಡು ಒಂಚೂರು, ಆಂಟಿ ಕೊಡು ಬಂಗಾರಿ, ಆಂಟಿ ಕೊಡೆ. ಒಂದ್ಸತಿ ಅಂಕಳೆ ಈ ಕಡೆ ಚಿಕ್ಕಪೇಟೆ ಹೋಗಿ ಈ ಕಡೆ ಅವೆನ್ಯೂ ರೋಡಿಂದ ಕ್ಯಾಬ್ಗಳೆಲ್ಲ ಬುಕ್ ಆಗಲ್ವಲ್ಲ, ಈ ಕಡೆ ಎಂಡಿಗೆ ಬಂದುಬಿಟ್ವಿ. ಆ ಮಸೀದಿ ಎಲ್ಲ ಇದೆಯಲ್ಲ ಅಲ್ಲಿ, ಯಪ್ಪ ಇಲ್ಲಿ ಬುಕ್ ಮಾಡಿದ್ರೆ ಅಂತೂ ಹೋಗೋ ಇದೇ ಇಲ್ಲ. ಸ್ವಲ್ಪ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಆಟೋ ಏನಾದರೂ ನಾವೇ ಮಾಡ್ಕೊಂಡು ಹೋಗ್ಬೇಕಂದ್ರೆ ಡೈರೆಕ್ಟ್ ಇರ್ತಾರಲ್ಲ ಅವ್ರನ್ನ ಬುಕ್ ಮಾಡಿದ್ರೆ 15 ನಿಮಿಷ 20 ನಿಮಿಷ 25 ನಿಮಿಷ ಎಲ್ಲ ತೋರಿಸುತ್ತೆ. ಅದೊಂದು ಬೇಜಾರಾಗೋಯ್ತು. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿ ಎಲ್ಲ ಮಲ್ಕೊಬೇಕು ಅಂತ ಅನ್ನೋಂಗೆ ಆಗ್ತಿದೆ. ಪಾಪ ಇವಳನ್ನಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಯಾವ ಸೀರೆ ತಂದಿದ್ದೀನಿ, ಏನೇನು ತಂದಿದ್ದೀನಿ ಅನ್ನೋದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.